ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾರ್ಚ್ 3ಕ್ಕೆ ವರ್ಷದ ಮೊದಲ ರಕ್ತ ಚಂದ್ರಗ್ರಹಣ ನಡೆಯಲಿದೆ. ವಿಶ್ವದಾದ್ಯಂತ ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ 2 ದಿನ ಬಾಕಿ ಇರೋದು. ರಾಜ್ಯದಲ್ಲಿ 25 ನಿಮಿಷ ಗ್ರಹಣ ಗೋಚರ ಆಗಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾರ್ಚ್ 3ನೇ ತಾರೀಕು ವರ್ಷದ ಮೊದಲ ರಕ್ತ ಚಂದ್ರಗ್ರಹಣ. ವಿಶ್ವಾದ್ಯಂತ ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ 2 ದಿನ ಬಾಕಿ ಇದೆ. ರಾಜ್ಯದಲ್ಲಿ 25 ನಿಮಿಷ ಗ್ರಹಣ ಗೋಚರ ಆಗಲಿದೆ. ಹೋಳಿ ಹಬ್ಬದಂದೇ ಬಾನಂಗಳದಲ್ಲಿ ವಿಸ್ಮಯವಾಗುತ್ತೆ. ಆಗಸದಲ್ಲಿ ಕೆಂಬಣ್ಣದ ಚಂದಿರನ ಗೋಚರ ಆಗುತ್ತೆ. ಅವತ್ತು 3ನೇ ತಾರೀಕು ಫಾಲ್ಗುಣ ಮಾಸದ ಹುಣ್ಣಿಮೆ ದಿನವೇ ಗ್ರಹಣ ಗೋಚರವಾಗಲಿದೆ. ಭಾರತದಲ್ಲಿ ಮಾರ್ಚ್ 3ರಂದು ಮಧ್ಯಾಹ್ನ 3:20 ಗ್ರಹಣ ಗೋಚರ ಆಗಲಿದೆ. ಮಧ್ಯಾಹ್ನ 3:20ರಿಂದ ಸಂಜೆ 6:47ರವರೆಗೆ ಗ್ರಹಣ ಗೋಚರ ಆಗುತ್ತಂತೆ. ಸೊ ಇದು ವರ್ಷದ ಅತ್ಯಂತ ದೀರ್ಘ ಚಂದ್ರಗ್ರಹಣ ಅಂತ ಹೇಳಲಾಗ್ತಾ ಇದೆ. ಈಶಾನ್ಯ ರಾಜ್ಯಗಳಲ್ಲಿ ಸ್ಪಷ್ಟವಾಗಿ ಈ ಚಂದ್ರಗ್ರಹಣ ಗೋಚರಿಸಲಿದೆ ಮಾರ್ಚ್ 3ನೇ ತಾರೀಕು. ಸೊ ವರ್ಷದ ಮೊದಲ ರಕ್ತ ಚಂದ್ರಗ್ರಹಣ ಇದು. ವಿಶ್ವಾದ್ಯಂತ ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ 2 ದಿನ ಬಾಕಿ ಇರೋದು. ಸೊ ರಾಜ್ಯದಲ್ಲಿ 25 ನಿಮಿಷ ಗ್ರಹಣ ಗೋಚರ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಸೊ ಹೋಳಿ ಹಬ್ಬ ಅವತ್ತೇ ಬಾನಂಗಳದಲ್ಲಿ ನಾವೆಲ್ಲ ವಿಸ್ಮಯವನ್ನು ಕಣ್ತುಂಬಿಕೊಳ್ಳಬಹುದು. ಆಗಸದಲ್ಲಿ ಕೆಂಬಣ್ಣದ ಚಂದಿರನ ಗೋಚರ ಆಗುತ್ತೆ. ಅವತ್ತು ಫಾಲ್ಗುಣ ಮಾಸದ ಹುಣ್ಣಿಮೆ ದಿನ ಗ್ರಹಣ ನಡೆಯಲಿದೆ, ಅಂದರೆ ಗೋಚರ ಆಗಲಿದೆ. ಸೊ ಈಗ ಪ್ರತಿ ಬಾರಿ ಗ್ರಹಣ ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕಾತುರದಿಂದ ನೋಡ್ತಾ ಇರ್ತಾರೆ ಹೇಗೆ ಕಾಣಿಸುತ್ತೆ ಚಂದ್ರ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಈ ಬಾರಿ ರಾಜ್ಯದಲ್ಲಿ 25 ನಿಮಿಷ ಗ್ರಹಣ ಗೋಚರ ಆಗುತ್ತೆ ಹೋಳಿ ಹಬ್ಬದ ದಿನ ಅವತ್ತು. ಸೊ ಬಾನಂಗಳದಲ್ಲಿ ಒಂದು ವಿಸ್ಮಯವನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಆಗಸದಲ್ಲಿ ಕೆಂಬಣ್ಣದ ಚಂದಿರನ ಗೋಚರ ಆಗುತ್ತೆ. ಫಾಲ್ಗುಣ ಮಾಸದ ಹುಣ್ಣಿಮೆ ದಿನವೇ ಗ್ರಹಣ ಗೋಚರವಾಗಲಿದೆ. ಭಾರತದಲ್ಲಿ ಮಾರ್ಚ್ 3ನೇ ತಾರೀಕು ಮಧ್ಯಾಹ್ನ 3:20 ಗ್ರಹಣ ಗೋಚರ ಆಗುತ್ತೆ. ಅಂದರೆ ಮಧ್ಯಾಹ್ನ 3:20ರಿಂದ ಸಂಜೆ 6:47ರವರೆಗೆ ಗ್ರಹಣ ಗೋಚರ ಆಗುತ್ತೆ. ಇದು ವರ್ಷದ ಅತ್ಯಂತ ದೀರ್ಘ ಚಂದ್ರಗ್ರಹಣ ಅಂತ ಹೇಳಲಾಗ್ತಾ ಇದೆ. ಇನ್ನು ಈಶಾನ್ಯ ರಾಜ್ಯಗಳಲ್ಲಿ ಸ್ಪಷ್ಟವಾಗಿ ಈ ಚಂದ್ರಗ್ರಹಣ ಗೋಚರಿಸಲಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಮಾರ್ಚ್ 3ನೇ ತಾರೀಕು ಅಂತ ಅಂದರೆ ಅವತ್ತು ಹೋಳಿ ಹಬ್ಬ. ಪ್ರತಿಯೊಬ್ಬರು ಕೂಡ ಹೋಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿರ್ತಾರೆ. ಇದೆಲ್ಲದರ ನಡುವೆ ಈಗ ಕೇತುಗ್ರಸ್ತ ಚಂದ್ರಗ್ರಹಣ ಕೂಡ ಇರುತ್ತೆ ಅವತ್ತು. ಸೊ ರಾಜ್ಯದಲ್ಲಿ 25 ನಿಮಿಷ ಗೋಚರ ಆಗುತ್ತೆ ಒಂದು ಚಂದ್ರಗ್ರಹಣ. ಸೊ ಹಾಗಾಗಿನೇ ಅವತ್ತು ಪ್ರತಿಯೊಬ್ಬರು ಕೂಡ ನೋಡ್ತಾರೆ. ಈಗ ಅಂತೂ ಪ್ರತಿಯೊಬ್ಬರು ಕಾದು ಕೂತಿರ್ತಾರೆ. ಚಂದ್ರಗ್ರಹಣ ಅಥವಾ ಯಾವುದೇ ರೀತಿಯಾದಂಥ ಗ್ರಹಣಗಳಾದರೂ ಕೂಡ, ಸೂರ್ಯಗ್ರಹಣ ಆಗಿರ್ಬೋದು, ಚಂದ್ರಗ್ರಹಣ ಆಗಿರ್ಬೋದು, ಎಲ್ಲರೂ ಕೂಡ ನೋಡೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಈಶಾನ್ಯ ರಾಜ್ಯಗಳಲ್ಲಿ ಈ ಚಂದ್ರಗ್ರಹಣ ಸ್ಪಷ್ಟವಾಗಿ ಗೋಚರಿಸುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಆಗಸದಲ್ಲಿ ಕೆಂಬಣ್ಣದ ಚಂದಿರ ಗೋಚರ ಆಗ್ತಾನೆ ಅವತ್ತು ಫಾಲ್ಗುಣ ಮಾಸದ ಹುಣ್ಣಿಮೆ ದಿನ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.